ಒಂದು ಗುಡಿಸ್ಲಲ್ಲಿ ರೋಹನ್ ಅನ್ನೋ ಒಬ್ಬ ಬಡ ಹುಡುಗ ತನ್ನ ತಾಯಿ ಮತ್ತೆ ಅಕ್ಕನ್ ಜೊತೆ ವಾಸ ಮಾಡ್ತಿದ್ದ. ಇವತ್ತಿನ್ನೂ ಎಷ್ಟೊತ್ತಿನ ತನಕ ಕಂಪ್ಯೂಟರ್ ಒಳಗಡೆನೆ ಇರ್ತೀಯಾ? ಮಮ್ಮಿ, ಇವನಿಗೆ ಹೇಳಿ ಇವಾಗ ಕಂಪ್ಯೂಟರ್ನ ನಾನ್ ಬಳಸ್ಬೇಕು ಅಂತ. ಇಡೀ ದಿನ ಆಗೋಯ್ತು, ಇವನು ಕಂಪ್ಯೂಟರ್ನ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಅಮ್ಮ, ನಾನು ಸ್ಕೂಲಿನ ಅಸೈನ್ಮೆಂಟ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ. ನಾಳೆ ನಾನು ಅದನ್ನ ಸಬ್ಮಿಟ್ ಮಾಡಬೇಕು. ರಾತ್ರಿ 10 ಗಂಟೆ ಆಯ್ತು. ಪ್ರಿಂಟ್ ಅನ್ನ ಎಲ್ಲಿಂದ ತಗೊಂಡ್ ಬರ್ತೀಯಾ? ಅರೆ ಇಲ್ಲ, 10 ಗಂಟೆ ಆಗೋಯ್ತಾ? ನನ್ಗದು ಗೊತ್ತಾಗ್ಲೇ ಇಲ್ಲ. ರೋಹನ್ ಕೂಡ್ಲೆ ಅಸೈನ್ಮೆಂಟ್ನ ಪೆನ್ ಡ್ರೈವಲ್ ಹಾಕೊಂಡು ಮಾರ್ಕೆಟ್ ಕಡೆ ಓಡ್ದ. ಅಷ್ಟೊತ್ತಿಗೆ ಎಲ್ಲಾ ಅಂಗಡಿಗಳು ಮುಚ್ಚ ಹೋಗಿದ್ವು. ಮಾರನೇ ದಿನ ಬೆಳಿಗ್ಗೆ ಕೂಡ ರೋಹನ್ ತನ್ನ ಪ್ರಿಂಟ್ ಅನ್ನ ತೆಗ್ಸೋದಕ್ಕೋಸ್ಕರ ಅಂಗಡಿನ ಹುಡುಕ್ದ. ಆದ್ರೆ ಅಷ್ಟು ಬೆಳಿಗ್ಗೆ ಯಾವುದೇ ಅಂಗಡಿ ಓಪನ್ ಆಗಿರ್ಲಿಲ್ಲ. ಕೊನೆಗೆ ರೋಹನ್ ಯಾವುದೇ ಅಸೈನ್ಮೆಂಟ್ ಇಲ್ದೆ ಸ್ಕೂಲಿಗೆ ತಲುಪ್ದ. ನಿನ್ನ ಅಸೈನ್ಮೆಂಟ್ ಎಲ್ಲಿದೆ ರೋಹನ್? ಮ್ಯಾಮ್, ನಾನು ಅಸೈನ್ಮೆಂಟ್ ಅನ್ನ ಪೂರ್ತಿ ಮಾಡಿದ್ದೀನಿ, ಆದ್ರೆ ನನಗೆ ಪ್ರಿಂಟ್ ಮಾಡಕ್ಕಾಗಿಲ್ಲ. ಮೇಡಮ್, ಇವನು ಸುಳ್ಳು ಹೇಳ್ತಿದ್ದಾನೆ. ಇವನು ಹಿಂದಿನ ಸರಿನೂ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ. ನೀನ್ ಸುಮ್ನೆ ಇರು ಗೌರವ್, ಮಧ್ಯದಲ್ಲಿ ಮಾತಾಡೋದಿಕ್ಕೆ ಯಾರು ಹೇಳಿಲ್ಲ ನಿನ್ಗೆ. ರೋಹನ್, ನೀನು ಅಸೈನ್ಮೆಂಟ್ ತಂದಿಲ್ಲ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ನಿನಗೆ 0 ಮಾರ್ಕ್ಸ್ ಸಿಗತ್ತೆ. ರೋಹನ್ ವಾಪಸ್ ಮನೆಗೆ ಹೋಗುವಾಗ ಅವನ್ ಕ್ಲಾಸಲ್ಲೇ ಓದ್ತಾ ಇದ್ದ ಹುಡ್ಗ ಗೌರವ್ ಅವನನ್ನ ರೇಗ್ಸೋದಕ್ ಶುರು ಮಾಡ್ದ. ಓ ರೋಹನ್, ನೀನು ದೊಡ್ಡ ಫೇಲಿಯರ್ ಗೊತ್ತಾ? ಸೋಷಿಯಲ್ ಸೈನ್ಸ್ ಅಲ್ಲಿ ನಿನಗೆ 0 ಮಾರ್ಕ್ಸ್ ಸಿಕ್ಕಿದೆ. ಹೇಗನ್ನಿಸ್ತಿದೆ ನಿನಗೆ? ನೀನ್ ತುಂಬಾ ಬಡವ, ನಿನ್ನ ಹತ್ರ ಪ್ರಿಂಟರ್ ಕೂಡ ಇಲ್ಲ. ರೋಹನ್ ಅವತ್ತು ಅತ್ಕೊಂಡು ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ತುಂಬಾ ಕಷ್ಟಪಟ್ಟು ದುಡ್ಡನ್ನ ಕೂಡ್ ಹಾಕಿ ನಿಮ್ಮಿಬ್ಬರಿಗೋಸ್ಕರ ಆ ಕಂಪ್ಯೂಟರ್ನ ಕೊಂಡ್ಕೊಂಡೆ. ಈಗ ಪ್ರಿಂಟರ್ಗೆ ದುಡ್ಡಿಲ್ಲ ನನ್ನ ಹತ್ರ. ಯಾಕ್ ನೀವ್ ಅರ್ಥ ಮಾಡ್ಕೊಳ್ಳೋದಿಲ್ಲ? ನಾವು ತುಂಬಾ ಬಡವ್ರು, ಪ್ರಿಂಟರ್ ಖರ್ಚನ್ನ ನಾವು ನಿಭಾಯಿಸೋದಕ್ಕಾಗಲ್ಲ. ನಿಮ್ ತಂದೆ ಅಂತೂ ನಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊರಟೋದ್ರು. ನಿಮ್ಮಿಬ್ರ ಗತಿ ಏನು ಅಂತ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಲಿಲ್ಲ. ಮಾರನೇ ದಿನ ರೋಹನ್ ಸ್ಕೂಲಿಗೆ ಹೋಗುವಾಗ ಅದೇ ಸಮಯದಲ್ಲಿ ಗೌರವ್ ದಾರಿನಲ್ಲಿ ಸಿಗ್ತಾನೆ. ಇಲ್ಲೋಡು ರೋಹನ್ ಬಿಕಾರಿ, ನನ್ನ ಹತ್ರ ಕಲರ್ ಪ್ರಿಂಟರ್ ಇದೆ. ನಾನು ಸ್ಪೈಡರ್ ಮ್ಯಾನ್ ಫೋಟೋ ತೆಗ್ದಿದ್ದೀನಿ. ಸ್ವಲ್ಪ ಹೇಳು, ನಿನ್ಗೆ ಹೇಗ್ ಅನ್ನಿಸ್ತಿದೆ? ನನ್ನ ಹತ್ರ ಮಾತಾಡ್ಬೇಡ. ನಿನ್ನ ಹತ್ರ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ ಯಾಕೆ ಏನಾಯ್ತು? ನಿಮ್ಮಪ್ಪ ಮಾತಾಡ್ಬೇಡ ಅಂತ ಹೇಳಿದಾರ? ಓಹೋ, ನಾನ್ ಮರ್ತೇ ಹೋಗ್ಬಿಟ್ಟಿದ್ದೆ. ನೀನು ಚಿಕ್ಕವನಿರ್ಬೇಕಂದ್ರೆ ನಿಮ್ಮಪ್ಪ ನಿಮ್ನೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ರಲ್ವಾ? ರೋಹನ್ಗೆ ಗೌರವಾಡಿದ ಮಾತನ್ನ ಅರ್ಗಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ರೋಹನ್ ತೀರ್ಮಾನ ಮಾಡ್ತಾನೆ, ಹೇಗಾದ್ರೂ ಮಾಡಿ ಅವನಿಗೋಸ್ಕರ ಒಂದು ಪ್ರಿಂಟರ್ನ ಕೊಂಡ್ಕೊಳ್ಳೇಬೇಕು ಅಂತ. ಅದಕ್ಕೆ ಅವನು ಏನೇ ಮಾಡೋದಕ್ಕೂ ಸಿದ್ಧನಾಗಿದ್ದ. ರೋಹನ್ ಅವತ್ತು ಸ್ಕೂಲಿಂದ ನೇರವಾಗಿ ಮನೆಗ್ ಹೋಗ್ಲಿಲ್ಲ. ಅವನು ಬಸ್ ಹತ್ಕೊಂಡು ಅಲ್ಲಿಂದ ಸಿಟಿಗೆ ಹೊರಟೋದ. ಸಿಟಿನಲ್ಲಿ ಪ್ರಿಂಟರ್ನ ತುಂಬಾ ಅಂಗಡಿಗಳಿದ್ವು. ದುಡ್ಡಂತೂ ನನ್ನಿಂದ ಖಂಡಿತವಾಗ್ಲೂ ಹೊಂಚೋದಕ್ಕಾಗೋದಿಲ್ಲ. ಈ ಅಂಗಡಿಗಳಲ್ಲಂತೂ ತುಂಬಾನೇ ಪ್ರಿಂಟರ್ ಇದೆ. ಹೇಗಾದ್ರೂ ಮಾಡಿ ಇದರಲ್ಲಿ ಒಂದನ್ನ ಕದ್ರೆ ನನಗೆ ಕೆಲ್ಸಕ್ಕೆ ಬರುತ್ತೆ. ಆಗ ನಾನು ಸ್ಪೈಡರ್ ಮ್ಯಾನ್ನ ಪ್ರಿಂಟನ್ನು ತೆಗೆದು ಆ ಗೌರವ್ಗೆ ತೋರಿಸ್ತೀನಿ. ಆಗ ಇನ್ಮುಂದೆ ಅವನು ನನಗೆ ರೇಗ್ಸೋದೇ ಇಲ್ಲ. ರೋಹನ್ ಪ್ರಿಂಟರ್ನ ನೋಡೋ ನೆಪದಲ್ಲಿ ಅಂಗಡಿ ಒಳಗಡೆ ಹೋಗ್ತಾನೆ. ಆ ಅಂಗಡಿ ಅವನ್ ಗಮನ ಇವನ ಮೇಲೆ ಇಲ್ಲ ಅನ್ನೋದು ಅವನು ಗೊತ್ತಾದಾಗ ಆಗ ಅವನು ಒಂದು ಪ್ರಿಂಟರ್ನ ತಗೋತಾನೆ. ಗೊತ್ತಾಗದೆ ಇರೋ ಹಾಗೆ ಅವನು ಬ್ಯಾಗ್ ಒಳಗಡೆ ಹಾಕೋತಾನೆ. ರೋಹನ್ಗೆ ಗೊತ್ತೇ ಇರ್ಲಿಲ್ಲ ಆ ಅಂಗಡಿನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಹಾಕಿದ್ದಾರೆ ಅನ್ನೋದು. ಒಳಗಡೆ ಸೆಕ್ಯೂರಿಟಿ ರೂಮಲ್ಲಿ ರೋಹನ್ ಪ್ರಿಂಟರ್ನ ಬ್ಯಾಗ್ ಒಳಗಡೆ ಹಾಕೊಳ್ಳೋದನ್ನ ಗಾರ್ಡ್ ನೋಡ್ದ. ಅವನ್ ಹೋಗಿ ಎಲ್ಲಾ ವಿಷಯನೂ ಅಂಗಡಿ ಓನರ್ ಹತ್ರ ಹೇಳ್ತಾನೆ. ಮತ್ತೆ ರೋಹನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅಂಗಡಿ ಓನರ್ ರೋಹನ್ಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ನಾನು ಈಗ್ಲೇ ಪೊಲೀಸನ್ನ ಕರೆದು ನಿನ್ನ ಜೈಲಿಗೆ ಕಳಿಸ್ತೀನಿ. ಬೇಡ ಬೇಡ ಅಂಕಲ್, ನನ್ನ ಜೈಲಿಗೆ ಕಳಿಸ್ಬೇಡಿ. ನನ್ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ. ರೋಹನ್ ತನ್ನ ಕೈಯನ್ನ ಬಿಡಿಸ್ಕೊಂಡು ಅಂಗಡಿಯಿಂದ ಓಡ್ ಹೋಗ್ತಾನೆ. ಅವನು ತುಂಬಾ ಹೊತ್ತಿನ ತನಕ ಒಂದೇ ಸಮ ಓಡ್ತಿರ್ತಾನೆ. ಅಂಗಡಿಯವರು ಯಾವುದೇ ಕಾರಣಕ್ಕೂ ಅವನ್ ಹಿಂದೆ ಬರಬಾರ್ದು ಅಂತ ಅವನ್ ಯೋಚಿಸ್ತಾನೆ. ಓಡ್ತಾ ಓಡ್ತಾ ಅವನ್ ಕಾಲಿಗೆ ಒಂದು ಕಲ್ ತಾಗಿ ಎಡವಿ ಬಿದ್ದು ಹೋಗ್ತಾನೆ. ಒಬ್ಬ ವಯಸ್ಸಾದ ವ್ಯಕ್ತಿ ಅವನನ್ನ ಎಬ್ಬಿಸ್ತಾನೆ. ಏನಾಯ್ತು ಮಗು? ಯಾಕ್ ನೀನು ಅಳ್ತಿದ್ಯಾ? ನಾನು ಅಳೋದ್ರಿಂದ ನಿಮ್ಗೇನಾಗ್ಬೇಕು? ನೀವೇನ್ ಮಾಡಕ್ಕಾಗುತ್ತೆ? ಬಹುಶಃ ನನ್ನಿಂದ ಏನು ಮಾಡೋದಕ್ ಸಾಧ್ಯ ಇಲ್ಲ.
ಆದ್ರೆ ನಿನ್ನ ದುಃಖನ ಹೇಳಿದ್ರೆ ನಿನ್ನ ಹೃದಯ ಹಗುರ ಆಗುತ್ತೆ. ಹಾಗಾಗಿ ಏನಾಯ್ತು ಹೇಳು. ರೋಹನ್ ಎಲ್ಲಾ ವಿಷಯನೂ ವಯಸ್ಸಾಗಿರೋ ಅಜ್ಜನ್ ಹತ್ರ ಹೇಳ್ತಾನೆ. ಸರಿ, ಹಾಗಾದ್ರೆ ಇದೇನಾ ವಿಷಯ? ನಿನ್ಗೆ ಒಂದು ಪ್ರಿಂಟರ್ ಬೇಕು, ಬಾ ನನ್ ಜೊತೆ. ವಯಸ್ಸಾದ ಅಜ್ಜ ನದಿ ತೀರದಲ್ಲಿದ್ದ ತನ್ನ ಮನೆಗೆ ರೋಹನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಮತ್ತವನು ರೋಹನ್ಗೆ ಒಂದು ಪ್ರಿಂಟರ್ನ ಕೊಡ್ತಾನೆ. ನೀವ್ಯಾರು? ನಿಮ್ಗೆ ಹೇಗೆ ಈ ಅದ್ಭುತವಾದ ಪ್ರಿಂಟರ್ ಸಿಕ್ಕಿದೆ? ನಿನ್ಗೆ ಆ ವಿಷಯ ಎಲ್ಲ ಬೇಕಾಗಿಲ್ಲ. ನಿನ್ಗೆ ಪ್ರಿಂಟರ್ ಬೇಕಿತ್ತು, ನಾನು ಅದನ್ನ ಕೊಟ್ಟಿದ್ದೀನಿ. ನೀನೀಗ ಇದನ್ನ ತಗೊಂಡು ಮನೆಗೆ ಹೋಗು. ರೋಹನ್ ಪ್ರಿಂಟರ್ನ ತಗೊಂಡು ಮನೆಗೆ ಹೋಗ್ತಾನೆ. ಅವನು ಪ್ರಿಂಟರ್ನ ಕಂಪ್ಯೂಟರ್ಗೆ ಜೋಡಿಸಿ ಒಂದು ಪ್ರಿಂಟರ್ನ ತೆಗಿಬೇಕು ಅಂದ್ಕೊಂಡ. ಆದ್ರೆ ಪ್ರಿಂಟರ್ನಲ್ಲಿ ಪೇಪರ್ ಪ್ರಿಂಟಿನ ಜಾಗದಲ್ಲಿ ನೋಟ್ ಹೊರಗಡೆ ಬಂತು. ರೋಹನ್, ಈ ಪ್ರಿಂಟರ್ ಇಂದ ದುಡ್ಡು ಹೊರಗಡೆ ಬರ್ತಾ ಇದೆ. ಬಹುಶಃ ಏನೋ ತಪ್ಪಾಗಿರ್ಬೋದು, ನಾನು ಬೇರೆ ಕಮಾಂಡ್ ಅನ್ನ ಕೊಡ್ತೀನಿ. ರೋಹನ್ ಮತ್ತೆ ಪ್ರಿಂಟಿಗೆ ಕಮಾಂಡ್ ಕೊಟ್ಟ. ಆದ್ರೆ ಮತ್ತೆ ದುಡ್ಡು ಹೇಗ್ ಬಂತು ಅದ್ರಲ್ಲಿ? ನನ್ಗನ್ಸತ್ತೆ ಈ ಪ್ರಿಂಟರ್ ದುಡ್ಡು ಕೊಡುತ್ತೆ ಅಂತ. ರೋಹನ್ ಆ ಪ್ರಿಂಟರ್ ಇಂದ ಒಂದಷ್ಟು ಸಾವಿರ ತಗೊಂಡು ಮಾರನೇ ದಿನ ಅವನು ಕಳ್ತನ ಮಾಡಿ ಸಿಕ್ಕಾಕೊಂಡಂತ ಅಂಗಡಿಗೆ ಮತ್ತೆ ಪುನಃ ಹೋಗ್ತಾನೆ. ನಿನ್ನೆ ಏನ್ ನಡೀತು? ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ನಾನಿವತ್ತು ಪ್ರಿಂಟರ್ನ ಕದಿಯೋದಕ್ಕಲ್ಲ, ಖರೀದಿ ಮಾಡೋದಕ್ ಬಂದಿದ್ದೀನಿ. ಈ ಹಣನ ತಗೊಳ್ಳಿ, ನನ್ಗೆ ತುಂಬಾ ಲೇಟೆಸ್ಟ್ ಆಗಿರೋ ಪ್ರಿಂಟರ್ನ ಕೊಡಿ. ರೋಹನ್ ಪ್ರಿಂಟರ್ನ ತಗೊಂಡು ಮನೆಗ್ ಬಂದು ಮಾರನೇ ದಿನ ಅವನು ಗೌರವ್ಗೆ ಸ್ಪೈಡರ್ ಮ್ಯಾನ್ ಪ್ರಿಂಟರ್ನ ತೋರಿಸ್ತಾನೆ. ಇದು ನೋಡು ಗೌರವ್, ಬಹುಶಃ ನಿನ್ ಪ್ರಿಂಟರ್ ಕ್ವಾಲಿಟಿ ಕೂಡ ಇಷ್ಟು ಚೆನ್ನಾಗಿರೋದಿಲ್ಲ. ನನ್ನ ಪ್ರಿಂಟರು ಅಷ್ಟು ಚೆನ್ನಾಗಿದೆ. ಗೌರವ್ ರೋಹನ್ ಮುಖ ನೋಡ್ಕೊಂಡೇ ನಿಂತುಬಿಟ್ಟ. ಈ ಬಡವನ ಹತ್ರ ಇಷ್ಟೊಂದು ದುಬಾರಿ ಪ್ರಿಂಟರು ಹೇಗ್ ಬಂತು? ಆವತ್ತಿನ ದಿನ ಸ್ಕೂಲ್ ಮುಗ್ದ ನಂತರ ಗೌರವ್ ರೋಹನ್ನ ಹಿಂಬಾಲಿಸ್ಕೊಂಡ್ ಹೋದ. ಅವನು ರೋಹನ್ ಮನೆ ಹಿಂಭಾಗದಲ್ಲಿ ಬಚ್ಚಿಟ್ಕೊಂಡು ಮನೆಲಾಡೋ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಂಡ. ರೋಹನ್, ಯಾರ್ ನಿನಗೆ ಈ ದುಡ್ಡು ಕೊಡೋ ಅಂತ ಪ್ರಿಂಟರ್ನ ಕೊಟ್ಟಿದಾರೋ ಅವ್ರ ಹತ್ರ ಒಂದ್ಸಲ ನೀನ್ ಹೋಗಿ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕಲ್ವಾ? ಹಾ, ನೀನಂತೂ ಸರಿಯಾಗಿ ಹೇಳ್ದೆ. ನೀನು ಕೂಡ ನನ್ ಜೊತೆ ಬಾ. ರೋಹನ್ ತನ್ನ ಅಕ್ಕನ ಕರ್ಕೊಂಡು ನದಿ ತೀರಕ್ ಹೋಗ್ತಾನೆ. ರೋಹನ್ ಅಮ್ಮ ಹೊರಗಡೆ ಕೆಲ್ಸ ಮಾಡೋದಕ್ ಹೋಗಿದ್ರು. ಮನೆ ಒಳಗಡೆ ಯಾರೂ ಇರ್ಲಿಲ್ಲ. ಈ ಅವಕಾಶನ ಬಳಸ್ಕೊಂಡು ಗೌರವ್ ರೋಹನ್ ಮನೆ ಒಳಗಡೆ ನುಗ್ತಾನೆ. ಅವನು ದುಡ್ಡು ಕೊಡೋ ಅಂತ ಪ್ರಿಂಟರ್ನ ಕಳ್ತನ ಮಾಡ್ಕೊಂಡು ತನ್ನ ಮನೆಗ್ ತಗೊಂಡು ಹೋಗ್ತಾನೆ. ನಾನೀಗ ತುಂಬಾ ಹಣನ ಪ್ರಿಂಟ್ ಮಾಡ್ತೀನಿ. 1,00,000ದ್ದು ಮೊಬೈಲ್ ತಗೊಂತೀನಿ, 3D ಟಿವಿ ತಗೋತೀನಿ, ಹಾಗೆ ನನ್ಗಾಗಿ ಒಂದು ಬುಲೆಟ್ ಮೋಟರ್ ಸೈಕಲ್ನ ತಗೋತೀನಿ, ತುಂಬಾನೇ ಕನ್ನಡಕಗಳು ತಗೊಂತೀನಿ. ಹಣದಲ್ಲಿ ಮೋಜು ಮಸ್ತಿ ಮಾಡ್ತೀನಿ, ಯಾಕಂದ್ರೆ ಈಗ ಹಣದ ಸಮಸ್ಯೆನೇ ಇಲ್ಲ. ಯಾವಾಗ ಗೌರವ್ ದುಡ್ಡು ಕೊಡೋ ಅಂತ ಪ್ರಿಂಟರ್ಗೆ ಪ್ರಿಂಟ್ ಕೊಡೋ ಕಮಾಂಡ್ ಕೊಡ್ತಾನೋ, ಪ್ರಿಂಟರ್ ಇಂದ ದುಡ್ಡು ಹೊರಗ್ ಬರ್ಲಿಲ್ಲ. ಬದ್ಲಾಗಿ ಸಿಕ್ಕಾಪಟ್ಟೆ ಸೂಜಿಗಳು ಹೊರಗ್ ಬಂದ್ವು. ನಿಧಾನವಾಗಿ ಗೌರವ್ ಕಡೆ ಹೊರಟ್ವು. ಅರೆ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ. ಎಲ್ಲಾ ಸೂಜಿಗಳು ಗೌರವ್ ಬೆನ್ನಿಗೆ ಚುಚ್ಕೊಂಡ್ವು. ಅಮ್ಮ, ನಾನ್ ಸಾಯ್ತಿದ್ದೀನಿ, ಕಾಪಾಡಿ, ಕಾಪಾಡಿ.